ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯಲ್ಲಿ ಬುಧವಾರದ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೋಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೀತಾ ಹಿನ್ನೆಲೆಯ ಹಿಂದೆ ಚಾಂದಿನಿ, ಭಾರ್ಗವಿ, ರುದ್ರಪ್ರತಾಪ್ ಹಾಗೂ ವಿಶ್ವ ಬಂದಾಗಿದೆ. ಅಂದರೆ ಅವಳ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಅವಳ ಹಿಂದೆ ಬಿದ್ದಾಗಿದೆ. ಹಾಗೆಯೇ ಅದೇ ರೀತಿಯಾಗಿ ಈ ಕಡೆ ಇನ್ನೊಂದು ಕಡೆ ಮೇಘಶ್ಯಾಮ್ಗೆ ಸಿಹಿಯ ಮೇಲೆ ತುಂಬಾ ಒಲವು ಮೂಡಿದೆ. ಹಾಗೆ ಸಿಹಿ ಯಾರ ಮಗಳು ಏನನ್ನೋದನ್ನು ತಿಳ್ಕೊಳ್ಬೇಕನ್ನೋ ಕ್ಯೂರಿಯಾಸಿಟಿನೂ ಇದೆ. ಸಿಹಿ ಬಗ್ಗೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಶಾಲಿನಿಯ ತಂಗಿಯಾದಂಥ ಚಾಂದಿನಿಯು ನೀವು ಮಾತಾಡ್ತಿರೋದು ಇದೇ ಸಿಹಿನ ಅಂತ ಹೇಳಿ ಶ್ರೀರಾಮ್ ದೇಸಾಯಿ ಮಗಳಾದಂಥ ಅಂದರೆ ಸೀತಾ ಮಗಳಾದಂಥ ಸಿಹಿಯ ಒಂದು ಫೋಟೋವನ್ನು ಮೇಘಶ್ಯಾಮ್ಗೆ ತೋರಿಸ್ತಾಳೆ ಅವಳು. ಆಗ ಮೇಘಶ್ಯಾಮ್ ಆ ಫೋಟೋವನ್ನು ನೋಡಿದಂಥ ತಕ್ಷಣ ಇಮಿಡಿಯೇಟಾಗಿ ಇವಳು ನನ್ನ ಫ್ರೆಂಡ್ ಶ್ರೀರಾಮ್ ದೇಸಾಯಿ ಮಗಳ ಅಂತ ಹೇಳಿ ಇಮಿಡಿಯೇಟಾಗಿ ಶ್ರೀರಾಮ್ ದೇಸಾಯಿಗೆ ಫೋನ್ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ರಾಮ್ ಫೋನ್ನ ಸೀತಾ ಪಿಕ್ ಮಾಡಿ ಮಾತಾಡ್ತಾಳೆ. ಹಲೋ, ನಾನು ಶ್ಯಾಮ್ ಈ ಕಡೆಯಿಂದ ಮಾತಾಡ್ತಾ ಇರೋದು ಅಂತ ಸೀತಾಗೆ ಹೇಳ್ತಾರೆ. ಆದರೆ ಸೀತಾ ಏನು ಮಾತಾಡದೆ ಹಾಗೆ ಸುಮ್ಮನೆ ನಿಂತಿರ್ತಾಳೆ ಸ್ನೇಹಿತರೆ. ಹಾಗೆಯೇ ಇನ್ನೊಂದು ಕಡೆ ಪುಟಾಣಿ ಸಿಹಿಯ ತಲೆಯಲ್ಲಿ ತನಗೆ ತಮ್ಮ ಬೇಕು ಅನ್ನುವ ವಿಷಯವನ್ನು ಸೂರಿ ತಾತ ಹೇಳಾಗಿದೆ. ನಿನಗೆ ಒಂದು ಪುಟ್ಟ ತಮ್ಮನನ್ನು ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಕೊಡು ಅಂತ ಹೇಳು ಅಂತ ಹೇಳ್ತಾರೆ. ನನಗೆ ತಮ್ಮ ಬರ್ತಾನ, ನಾನು ನಿಮ್ಮ ಹತ್ರ ಏನು ಕೇಳಲ್ಲ, ನಾನು ನಮ್ಮ ಸೀತಮ್ಮನ ಹತ್ರನೇ ಕೇಳ್ತೀನಿ ಅಂತ ಸೀತಾ ಹತ್ರ ನನಗೆ ತಮ್ಮ ಬೇಕು ಅಂತ ಕೇಳ್ತಿದ್ದಾಳೆ. ಹಾಗೆಯೇ ಸಿಹಿಗೆ ತಮ್ಮ ಬರೋವರೆಗೂ ರಾಮ್ ಮತ್ತು ಸೀತಾ ದೇವರಿಗೆ ಅವರ ಮನೆಯಲ್ಲಿ ರಾಮ್ ಸೀತಾ ದೇವರ ಪ್ರತಿಮೆಗೆ ಈ ಸಿಹಿ ಪುಟ್ಟ ಪ್ರತಿದಿನ ಪುಷ್ಪಾರ್ಚನೆ ಮಾಡೋದಕ್ಕೆ ಅಂತಲೇ ಹೂಗಳನ್ನ ಹಾಕಿ ಅರ್ಚನೆ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಭಾರ್ಗವಿ ಮತ್ತು ವಿಶ್ವ ಇಬ್ಬರು ನೀನೇನು ಮಾಡ್ತಿದ್ದೀಯಾ ಇಲ್ಲಿ ಅಂತ ವಿಶ್ವ ಕೇಳ್ತಾನೆ ಸಿಹಿಗೆ. ಸಿಹಿ ಇಲ್ಲ, ನನಗೆ ತಮ್ಮ ಬೇಕು, ನಾನು ತಮ್ಮ ಬರೋವರೆಗೂ ಪ್ರತಿದಿನ ನಾನು ದೇವರಿಗೆ ಇದೇ ರೀತಿಯಾಗಿ ಪುಷ್ಪಾರ್ಚನೆ ಮಾಡ್ತೀನಿ ಕ್ರಿಕೆಟ್ ಅಂಕಲ್ ಅಂತ ಹೇಳ್ತಾ. ಆಗ ಸಿಹಿ ಪುಟ್ಟ ಮಾತು ಕೇಳಿದಂಥ ವಿಶ್ವ, ಭಾರ್ಗವಿ ನಿನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದೆ, ಏನು ಮಾಡೋಕ್ಕಾಗ್ತಿಲ್ಲ ನಿನ್ನಿಂದ ಅಂತ ಹೇಳಿ ಭಾರ್ಗವಿಗೆ ಹೇಳ್ತಾನೆ. ಆಗ ಸಿಹಿಯನ್ನು ಕರೆದಂಥ ಭಾರ್ಗವಿ, ಏನು ಸಿಹಿ, ಬೋರ್ಡಿಂಗ್ ಸ್ಕೂಲಿಂದ ಬಂದಾಯಿತು, ಈಗ ನಿನಗೆ ತಮ್ಮ ಬಂದಾದಮೇಲೆ ನಿನ್ನನ್ನು ಮತ್ತೆ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ, ಎಲ್ಲ ಪ್ರೀತಿನೂ ನಿನ್ನ ತಮ್ಮನಿಗೆ ಕೊಡ್ತಾರೆ, ನಿನಗೆ ಕೇರ್ ಮಾಡಲ್ಲ ಅಂತ ತಮ್ಮ ಬೇಡ ಅನ್ನುವ ಒಂದು ವಿಷಯವನ್ನು ಆ ಹುಡುಗಿ ತಲೆಯಲ್ಲಿ ಈಗ ಹುಳ ಬಿಟ್ಟಿದ್ದಾಳೆ ಮತ್ತೊಮ್ಮೆ ಭಾರ್ಗವಿ. ಏನು ಅರಿಯದ ಮುಗ್ಧ ಮನಸ್ಸಿನ ಸಿಹಿಯನ್ನು ಹಾಸ್ಟೆಲ್ಗೆ ಕಳಿಸಿದ್ಲು. ಹಾಗೆ ಅದೇ ರೀತಿ ಈಗ ಮಗು ಬೇಕನ್ನುವ ವಿಚಾರದಿಂದ ಸೀತಾ ಮತ್ತು ರಾಮನನ್ನು ಮತ್ತೆ ಹಿಂದೆ ಸರಿಸುವ ಪ್ರಯತ್ನ ಸಿಹಿ ಮಾಡಬೇಕು ಅನ್ನೋದು ಭಾರ್ಗವಿಯ ಒಂದು ಕುತಂತ್ರ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಹಿ ಭಾರ್ಗವಿಯ ಮಾತನ್ನು ಕೇಳಿ ಹಾಗೇ ಬರ್ತಿದ್ದಂಥ ರಾಮ್ ಹತ್ರ ಹೋಗಿ, ಅಪ್ಪ ನೀನು ನನಗೆ ತಮ್ಮ ಬಂದಮೇಲೆ ನನ್ನನ್ನು ಪ್ರೀತಿ ಮಾಡೋದಿಲ್ವಾ, ನನ್ನ ಎಲ್ಲ ಪ್ರೀತಿನೂ ಅವನಿಗೆ ಕೊಡ್ತೀರಾ, ನನ್ನನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ಅಂತ ಕೇಳಿದಾಳೆ. ಆದರೆ ನಿನಗೆ ಇದನ್ನೆಲ್ಲ ಯಾರು ಹೇಳಿದರು, ನೀನು ಯಾಕೆ ಹೀಗೆ ಕೇಳ್ತಿದ್ಯಾ ಅಂತ ರಾಮ್ ಕೇಳಿದ್ದಾರೆ. ಇದನ್ನೆಲ್ಲ ನನಗೆ ಬಡ್ಡಿ ಬಂಗಾರಮ್ಮ ಆಂಟಿ ಹೇಳಿದರು ಅಂತ ಸಿಹಿ ರಾಮ್ ಹತ್ರ ಹೇಳಿದ್ದಾರೆ. ಎಲ್ಲಿದ್ದಾರೆ ಅವರು ಅಂತ ರಾಮ್ ಭಾರ್ಗವಿ ಹತ್ರ ಹೋಗ್ತಿದ್ದಾರೆ. ಆದರೆ ಭಾರ್ಗವಿಯ ಕುತಂತ್ರ ಏನನ್ನೋದು ಸೂರಿ ತಾತನಿಗೂ ಗೊತ್ತಿಲ್ಲ, ಶ್ರೀರಾಮ್ ದೇಸಾಯಿಗೂ ಗೊತ್ತಿಲ್ಲ, ಸೀತಾಗೂ ಗೊತ್ತಿಲ್ಲ. ಆದರೆ ಈಗ ಭಾರ್ಗವಿಯ ಟೀಮ್ನಲ್ಲಿ ಮತ್ತೆ ವಿಶ್ವಾನು ಸಹ ಸೇರಿಕೊಂಡು ಸಿಹಿ ಮತ್ತು ಸೀತಾಳನ್ನು ಈ ಮನೆಯಿಂದ ಹೊರಗಡೆ ಹಾಕಬೇಕನ್ನೋದು ಒಂದು ಕಡೆ ಪ್ಲಾನ್. ಇನ್ನೊಂದು ಕಡೆ ಸೀತಾಳ ಅತ್ತಿಗೆ ಆದಂಥ ವಾಣಿಯ ಆಸ್ತಿಯನ್ನು ಸೀತಾಗೆ ಎಲ್ಲನೂ ವರ್ಗಾವಣೆ ಮಾಡಿ ಆ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡ್ಕೊಳ್ಬೇಕನ್ನೋದು ಭಾರ್ಗವಿಯ ಪ್ಲಾನ್. ಹಾಗೆಯೇ ಸೀತಾ ಮತ್ತು ರಾಮ್ ಇಬ್ಬರು ಹನಿಮೂನ್ಗೆ ಹೋದಾಗ ಯಾರಿಗೂ ಗೊತ್ತಾಗದೆ ರೀತಿ ಸೀತಾಳನ್ನು ಅಲ್ಲೇ ಮುಗಿಸ್ಬೇಕಾ ಅನ್ನೋದು ಒಂದು ಕಡೆ ಪ್ಲಾನನ್ನು ಮಾಡಿದ್ದಾಳೆ. ಹಾಗೆ ಇನ್ನೊಂದು ಕಡೆ ಸಿಹಿ ತಂದೆ ಯಾರು, ಹಾಗೆ ಸೀತಾಳ ಗಂಡ ಯಾರು, ಅವರ ಹಿನ್ನೆಲೆ ಏನು, ಅವಳ ಇತಿಹಾಸ ಏನು ಅಂತ ತಿಳ್ಕೊಳ್ಬೇಕಂತ ರುದ್ರಪ್ರತಾಪನನ್ನು ಸಂಜೀವಿನಿ ಆಶ್ರಮಕ್ಕೆ ಸಹ ಕಳಿಸಿದ್ಲು. ಆದರೆ ಅದರಿಂದ ಏನೂ ಉಪಯೋಗ ಆಗಿಲ್ಲ ಸ್ನೇಹಿತರೆ. ಹಾಗೆಯೇ ಈ ಧಾರಾವಾಹಿಯಲ್ಲಿ ಈಗ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ಸಿಹಿ ಶ್ಯಾಮ್ ಮತ್ತು ಶಾಲಿನಿ ಮಗಳನ್ನೋದು ಗೊತ್ತಾಗುತ್ತಾ, ಅಥವಾ ಮೇಘಶ್ಯಾಮ್ ದೇಸಾಯಿ ಮನೆಗೆ ರಾಮ್ ಹತ್ರ ಬಂದು ಈ ಮಗುವಿನ ಹಿನ್ನೆಲೆ ಏನನ್ನೋದನ್ನು ತಿಳ್ಕೊಳ್ತಾರ. ಹಾಗೆ ಡಾಕ್ಟರ್ ಅನಂತಲಕ್ಷ್ಮಿಗೆ ರೆಕಮೆಂಡ್ ಲೆಟ್ರನ್ನು ಬರೆದು ಕೊಡುವಂಥ
ಚಾಂದಿನಿ ಮೇಘಶ್ಯಾಮ್ ಹತ್ರ ಕೇಳಿದಾಳೆ. ಒಂದು ವೇಳೆ ಡಾಕ್ಟರ್ ಅನಂತಲಕ್ಷ್ಮಿಗೆ ಮೇಘಶ್ಯಾಮ್ ರೆಕಮೆಂಡ್ ಲೆಟ್ರನ್ನು ಬರೆದು ಕೊಟ್ಟರೆ ಆ ರೆಕಮೆಂಡೇಷನ್ ಲೆಟ್ರನ್ನ ತೊಗೊಂಡೋದಂಥ ಚಾಂದಿನಿಗೆ ಇರೋ ಸತ್ಯವನ್ನು ಡಾಕ್ಟರ್ ಅನಂತಲಕ್ಷ್ಮಿ ಹೇಳ್ತಾರೆ, ಅಥವಾ ಭಾರ್ಗವಿಗೆ ಅನಂತಲಕ್ಷ್ಮಿ ಎಲ್ಲ ಸತ್ಯವನ್ನು, ಸೀತಾಳ ಹಿನ್ನೆಲೆ ಸತ್ಯ, ಅವಳ ಮಗು ಯಾವುದು ಎಲ್ಲವನ್ನು ಹೇಳ್ತಾರೆ. ಮುಂದೆ ಈ ಧಾರಾವಾಹಿಯ ಯಾವೆಲ್ಲ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಹಾಗೆಯೇ ನಿಮ್ಮ ಒಂದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಧಾರಾವಾಹಿಯ ಎಲ್ಲ ಮಾಹಿತಿಗಳನ್ನು ನೀವು ಟಿವಿಗಿಂತ ಮುಂಚೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ.